ಓಂ ಅಂತರ್ಯಾಮಿ ತ್ವಯಜ್ಞಾದೇರ್ವಿಷ್ಣುರಿಜ್ಯಾದಿನಾಂ रमा ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥಮುಮಾಂ ಸತೀಂ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1263ನೇ ಅನುಶಾಸನ ಪರ್ವದ 197ನೇ ಭಾಗವನ್ನ ಇವತ್ತು ನೋಡೋರಿದ್ದೇವೆ. ಇವತ್ತು ನಾವು ನೋಡಬೇಕಾದ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 128ನೇ ಅಧ್ಯಾಯದಲ್ಲಿ 200ನೇ ಶ್ಲೋಕ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 235ನೇ ಅಧ್ಯಾಯ. ಕಳೆದ ದಿವಸ ನಾವು ಕೆಲವು ಸಂಗತಿಗಳನ್ನ ದಾನದ ಕುರಿತಾಗಿ ನೋಡಿದ್ದೇವೆ. ಈ ಅಧ್ಯಾಯಗಳು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಕಾಣ್ತಾ ಇಲ್ಲ, ಕೇವಲ ವೈಷ್ಣವ ಪಾಠದಲ್ಲಿ ಕಾಣ್ತಿದೆ ಅಂತ ನಾನು ಹೇಳಿದ್ದೆ. ಅಲ್ಲಿಯೂ ಕೂಡ ಆರಂಭದ ಒಂದು ಅಲ್ಪ ವ್ಯತ್ಯಾಸದ ಒಂದಿಗೆ ಕೇಳಿ ಬರ್ತವೆ. ಆದ್ದರಿಂದ 199ನೇ ಶ್ಲೋಕ 128ನೇ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ್ದು, ಅಲ್ಲಿಯವರೆಗೆ ಸರ್ವಸಾಧಾರಣಂ ದ್ರವ್ಯಂ ಏವಂ ದತ್ವಾ ಮಹತ್ ಫಲಂ ಅಂತ ಧ್ಯಾನದ ವರ್ಣನೆಯನ್ನು ಮಾಡಿದ್ದಾರೆ. 234ನೇ ಅಧ್ಯಾಯದಲ್ಲಿ ಕೊನೆಯವರೆಗೆ ದಾನದ ವರ್ಣನೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿದೆ. ಮತ್ತೆ ವೈಷ್ಣವ ಪಾಠದಲ್ಲಿ 219ನೇ ಅಧ್ಯಾಯ ಸಮಾಪ್ತವಾಗಿತ್ತು. ಗೀತಾ ಪ್ರೆಸ್ಸಿನ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ ಈ ಭಾಗ ಕಂಡು ಬಂದಿರಲಿಲ್ಲ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನಿ ಭವಂತು ಅಥಾತಃ ವಾಂಗ್ ಮನೋಮಾನಿನೋಃ ಶಿವಾನಿ ಶಿವಯೋಃ ಸಂವಾದರೂಪಂ ಇಮಂ ಅಧ್ಯಾಯಂ ವಿವಿಧ ದಾನ ಫಲರೂಪಂ ವ್ಯಾಖ್ಯಾಸ್ಯಾಮಃ. ದಾನಂ ತು ಅಲ್ಪಮಪಿ ವಿಧಿಪೂರ್ವಕಂ ದತ್ತಂ ಮಹದ್ಭವತಿ, ಮಹದ್ದಾನಮಪಿ ದಾನಾನಂತರಂ ಪಶ್ಚಾತ್ತಾಪಕರಣೇನ ಆತ್ಮಪ್ರಶಂಸನೇನ ಫಲಾಪೇಕ್ಷೆಯ ಮಹಾದಾನಮಪಿ ಪರತ್ರ ವಿಫಲಂ ಭವೇತ್. ಏವಂಚ ಭಾವದೋಷತಃ ಧಾತುಃ ಭಾವಸ್ಯ ಚಿತ್ತಸ್ಯ ದೋಷೈಃ ಮಹಾದಾನಮಪಿ ವಿಫಲಂ ಭವೇತ್. ಇತಿ ಉಮಾಂ ಪ್ರತಿ ಉಮಾಪತಿಃ ಪ್ರತ್ಯವಾದೀತ್. ವಿವಿಧ ದಾನಗಳ ಫಲವನ್ನ ಈ ಅಧ್ಯಾಯದಲ್ಲಿ ನಾವು ನೋಡೋರಿದ್ದೇವೆ. ಭಗವನ್ ಕಾನಿ ದೇಯಾನಿ ಧರ್ಮಮುದ್ದಿಶ್ಯ ಮಾನವೈಃ ತಾನ್ಯಹಂ ಶ್ರೋತುಮಿಚ್ಛಾಮಿ ತನ್ನೇ ಶಂಸಿತುಮರ್ಹಸಿ. ವಿವಿಧ ದಾನಗಳನ್ನು ಮನುಷ್ಯ ಮಾಡಬೇಕು ಅಂತ ಕೇಳಿ ಬಂತು. ಯಾವುವು ಆ ವಿವಿಧ ದಾನಗಳು? ಅದನ್ನ ಹೇಳು. ಅದಕ್ಕೆ ಮಹೇಶ್ವರ ಈ ಮುಂದಿನಂತೆ ಉತ್ತರ ಹೇಳಿಕ್ಕೆ ತೊಡಗಿದೆ. ಅಜಸ್ರಂ ಧರ್ಮ ಕಾರ್ಯಂಚ ತಥಾ ನೈಮಿತ್ತಿಕಂ ಪ್ರಿಯೆ. ನಿತ್ಯ ಕಾರ್ಯ ಮತ್ತು ನೈಮಿತ್ತಿಕ ಕಾರ್ಯ ಅಂತ ಎರಡು ವಿಧವಾಗಿ ಈ ಧರ್ಮ ಕಾರ್ಯ ಅನ್ನುವುದಿದೆ. ಈ ಧರ್ಮ ಕಾರ್ಯ ಅಂದ್ರೆ ದಾನ ಮಾಡುವಿಕೆ, ಅದೇ ಇಲ್ಲಿ ಪ್ರಸ್ತುತ. ಅನ್ನದಾನ,
ವಾಸಸ್ಥಳದ ದಾನ, ದೀಪದಾನ, ನೀರಿನ ದಾನ, ಹುಲ್ಲು, ಇಂಧನಗಳ ದಾನ, ಎಳ್ಳು, ಉಪ್ಪು, ತುಪ್ಪ, ಸಮಿತ್ ಇತ್ಯಾದಿಗಳ ದಾನಕ್ಕೆ ಅಜಸ್ರ ದಾನ ಅಥವಾ ನಿತ್ಯ ದಾನ ಅಂತ ಹೇಳ್ತಾರೆ. ಇದಕ್ಕೆ ಯಾಕೆ ಅಜಸ್ರ ದಾನ ಅಂತ ಹೇಳ್ತಾರೆ? ಅಜಸ್ರ ದಾನಾತ್ ಸತತಂ ಅಜಸ್ರಮಿತಿ ನಿಶ್ಚಿತಂ. ನಿತ್ಯ ಇದನ್ನ ಮಾಡ್ತಾ ಇರಬೇಕು. ನಿತ್ಯ ಅಂದ್ರೆ ಯಾವಾಗ ಸಾಧ್ಯ ಅವಾಗೆಲ್ಲವೂ ಕೂಡ. ಅದಕ್ಕೆ ಅಜಸ್ರವಾಗಿ ಅಂದ್ರೆ ನಿತ್ಯವಾಗಿ, ಸತತವಾಗಿ, ಅನುಕೂಲಾನುಸಾರ ಮಾಡಲ್ಪಡಬೇಕಾದ ದಾನ ಆದ್ರಿಂದ ಇದಕ್ಕೆ ಅಜಸ್ರ ದಾನ ಅಂತ ಹೇಳ್ತಾರೆ. ಇನ್ನು ಮುಂದೆ ಎಲ್ಲರೂ ಕೂಡ ಮಾಡಬೇಕಾದಂತಹ ದಾನ, ಸರ್ವ ವರ್ಣಗಳಿಗೂ ಕೂಡ ಸಮಾನವಾದಂತಹ ಒಂದು ದಾನವನ್ನ ಮುಂದೆ ಹೇಳುವವನಿದ್ದೇನೆ. ಅದನ್ನೀಗ ನೀನು ಕೇಳಬೇಕು. ಮನುಷ್ಯರಿಗೆ ಪ್ರಾಣ ಕೊಡುವಂಥದ್ದು ಅನ್ನ. ಅನ್ನ ಅಂದ್ರೆ ಯಾವುದೇ ತಿನ್ನುವಂತಹ ವಸ್ತು ಅಂತ ಅರ್ಥ. ಅನ್ನದಾನ ಮಾಡಿದ್ರೆ ಪ್ರಾಣದಾನ ಮಾಡಿದಂತಾನೆ ಆಗ್ತದೆ. ಆದ್ರಿಂದಲೇ ಅನ್ನದಾನಕ್ಕೆ ಅಷ್ಟು ಮಹತ್ವವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣಾಯ ಅಭಿರೂಪಾಯ ಯೋದದ್ಯಾತ್ ಅನ್ನಮೀಪ್ಸಿತಂ. ಒಬ್ಬ ಪಾತ್ರನಾದಂತಹ ವ್ಯಕ್ತಿಗೆ, ಜ್ಞಾನಿಯಾದವನಿಗೆ, ಅವನಿಗೆ ಅಪೇಕ್ಷಿತವಾದಂತಹ ಆಹಾರವನ್ನ ಕೊಟ್ಟರೆ ತನಗೆ ಪರಲೋಕದಲ್ಲಿ ಒಂದು ನಿಧಿಯನ್ನ ಸ್ಥಾಪಿಸಿಕೊಂಡಂತೆ ಈ ದಾತೃವಾದವನು. ಪರಲೋಕದಲ್ಲಿ ನಿಧಿಯನ್ನು ಸ್ಥಾಪಿಸಿಕೊಳ್ಳುವುದಂದ್ರೆ ಏನು? ನಾವು ಆಪತ್ಕಾಲಕ್ಕೆ ಇರಲಿ ಅಂತ ಒಂದು ನಿಧಿಯನ್ನು ಸ್ಥಾಪಿಸಿಕೊಂಡಿರ್ತೇವಲ್ಲ, ಡೆಪಾಸಿಟ್ ಮಾಡ್ಕೊಂಡಿರ್ತೇವೆ. ಹಾಗೆ ನಿದಧಾತಿ ನಿಧಿಂ ಶ್ರೇಷ್ಠಂ ಸಹ ಅನಂತಂ ಪಾರಲೌಕಿಕಂ. ಪರಲೋಕದಲ್ಲಿ ನಾಳೆ ಹೋದಾಗ ಅಲ್ಲಿ ಸುಖಾದಿಗಳಿಗೆ ಅನುಕೂಲವಾಗಲಿ ಅಂತ, ಮುಂದಿನ ಜನ್ಮದಲ್ಲಿ ಮತ್ತೆ ಅನುಕೂಲ ಆಗಲಿ ಅಂತ ಹೇಳಿ ಶ್ರೇಷ್ಠವಾದ ನಿಧಿಯನ್ನ ಸ್ಥಾಪಿಸಿಕೊಂಡಂತೆ. ಅದಕ್ಕಾಗಿ ಅನ್ನದಾನ ಹೀಗೆ ಬಹಳ ಮಹತ್ವದ್ದು. ಶಾಸ್ತ್ರದಲ್ಲೂ ಕೂಡ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ, ಅನ್ನದಾನ ಅಂತ ಬಹಳ ಮಹತ್ವದ ದಾನ ಅಂತ ಅದಕ್ಕಾಗಿ ಶಾಸ್ತ್ರದಲ್ಲೂ ಕೂಡ ಹೇಳಿರ್ತಾರೆ. ಮಾರ್ಗಾಯಾಸದಿಂದಾಗಿ ಬಳಲಿ ಬಂದಂತಹ ಅತಿಥಿಯನ್ನ ಹೃದಯ ತುಂಬಿ ಮನೆಗೆ ಕರೆಯಬೇಕು. ಅದು ಕೇವಲ ಬಾಯಿಯ ಉಪಚಾರದ ಮಾತು ಕೂಡ ಆಗಬಾರದು. ಅವನಿಗೆ ಅನ್ನದಾನ ಇತ್ಯಾದಿಗಳನ್ನ ಮಾಡಬೇಕು. ಕೃತ್ವಾ ತು ಪಾತಕಂ ಕರ್ಮ ಯಹ ದದ್ಯಾತ್ ಅನ್ನಮರ್ಥಿನಾಂ ಬ್ರಾಹ್ಮಣಾನಾಂ ವಿಶೇಷೇಣ ಸಹ ಅಪಹಂತಿ ಸ್ವಕಂ ತಮಃ. ಅನ್ನದಾನ ಮಾಡಬೇಕಾದದ್ದು ನಾವು ಗಳಿಸಿರುವಂತಹ ನ್ಯಾಯಾರ್ಜಿತವಾದಂತಹ ಸ್ವತ್ತಿನಿಂದಲೇ. ಹೌದು, ಇಲ್ಲಂತಲ್ಲ. ಆದ್ರೆ ಒಂದು ವೇಳೆ ನಾವು ಯಾವ್ದಾರ ಪಾಪಗಳನ್ನು ಮಾಡಿದ್ರೂ ಕೂಡ ಅಂಥ ವ್ಯಕ್ತಿಯು ಜ್ಞಾನಿಗಳಿಗೆ ಅನ್ನದಾನವನ್ನು ಏನಾದರೂ ಮಾಡಿದರೆ ಎಲ್ಲ ಪಾಪಗಳನ್ನು ಕಳ್ಕೋತಾನೆ. ನ್ಯಾಯಾರ್ಜಿತವಾದಂತಹ ಸಂಪತ್ತಿನಿಂದ ಅನ್ನದಾನ ಮಾಡುವುದು ಬಹಳ ವಿಶೇಷ. ಆದರೂ ಪಾಪದಿಂದ ಗಳಿಸಿದ ವಸ್ತುವನ್ನಾದರೂ ಕೂಡ ಉಪಯೋಗ ಮಾಡಿ ಅನ್ನದಾನಕ್ಕೆ ವಿನಿಯೋಗ ಮಾಡಿಕೊಳ್ಬೇಕು. ಕೃಷಿಕರಿಗೆ ಸಂತೋಷ ಆಗುವುದು ಯಾವಾಗ? ಒಳ್ಳೆ ಮಳೆ ಬಂದ್ರೆ. ಅದರಂತೆ ಈ ಅನ್ನದಾನ ಮಾಡುವವನ ಪಿತೃಗಳು ಸಂತೋಷ ಪಡ್ತಾರೆ. ಅದು ಜ್ಞಾನಿಯಾದವನಿಗೆ, ಬ್ರಾಹ್ಮಣನಿಗೆ ಅನ್ನದಾನ ಮಾಡಿದ್ರೆ. ಅನ್ನದಾನ ಮಾಡುವಾಗ ಪ್ರಸಂಗ ಬಂದ್ರೆ ಎಂಥ ನೀಚರೇ ಆದರೂ ಕೂಡ ಅವರಿಗೂ ಅನ್ನದಾನ ಮಾಡಲೇಬೇಕು. ಅದು ಏನು ನಿಂದಿತವಲ್ಲ. ತಸ್ಮಾತ್ ಸರ್ವ ಪ್ರಯತ್ನೇನ ದದ್ಯಾತ್ ಅನ್ನಂ ಅಮತ್ಸರಃ. ಯಾರ ಬಗ್ಗೆನೂ ಕೂಡ ತಾತ್ಸಾರದ ಭಾವನೆ, ಆ ವ್ಯಕ್ತಿಗಳ ಅನ್ನ ದಾನವನ್ನು ಸ್ವೀಕಾರ ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ಕುತ್ಸಿತವಾದ ಭಾವನೆ ಮಾತ್ರ ಯಾವತ್ತೂ ಇರಬಾರದು. ಮನುಷ್ಯ ಜನ್ಮ ಇರುವುದಕ್ಕಾಗಿ ಅತಿಥಿಗಳನ್ನು ಪೋಷಿಸಬೇಕು.
ತಮಗೆ ಕೆಲವು ಬಾರಿ ತೊಂದರೆ ಮಾಡಿಕೊಂಡಾದರೂ ಅತಿಥಿಗಳನ್ನು ಪೋಷಿಸುವುದು ಮನುಷ್ಯನ ಕರ್ತವ್ಯ. ಅನ್ನದಾನ ಮಾಡಿದ್ದರಿಂದ ಏನೇನು ಲೋಕದ ಪ್ರಾಪ್ತಿ ಆಗ್ತದೆ. ನೂರಾರು ರತ್ನಗಳಿಂದ ತುಂಬಿದ ಜಲಾಶಯ, ವನ, ಸೂರ್ಯಮಂಡಲದಂತೆ ಚಂದ್ರಮಂಡಲದಂತೆ ಶುಭ್ರವಾದ ಅನೇಕ ಭವನಗಳಿಂದ ಕೂಡಿದಂತಹ ಲೋಕಗಳನ್ನು ಹೊಂದುತ್ತಾನೆ. ಅನೇಕ ಬಾವಿಗಳು, ಸರೋವರಗಳೆಲ್ಲ ಅಲ್ಲಿರ್ತವೆ. ಅನ್ನದಾನ ಮಾಡುವನು ಸೂರ್ಯಲೋಕಕ್ಕೆ ಹೋಗ್ತಾನೆ, ಚಂದ್ರಲೋಕಕ್ಕೆ ಹೋಗ್ತಾನೆ, ಪ್ರಜಾಪತಿ ಆದಂತಹ ಬ್ರಹ್ಮನ ಲೋಕಕ್ಕೂ ಕೂಡ ಹೋಗ್ತಾನೆ. ವಿಶಂತಿ ಲೋಕಾಸ್ತೆ ನಿತ್ಯಂ ಜಗತಿ ಅನ್ನೋದಕ ಪ್ರದಾಹ. ಬಹಳ ದೀರ್ಘಕಾಲ ಅಂಥ ಪುಣ್ಯಲೋಕಗಳಲ್ಲಿ ವಾಸ ಮಾಡಿ ಮರಳಿ ಭೂಲೋಕಕ್ಕೆ ಬಂದು ಹುಟ್ಟುವಾಗ ಹಿಂದೆ ಮಾಡಿದ ಪುಣ್ಯದ ಫಲವಾಗಿ ಶ್ರೇಷ್ಠವಾದಂತಹ ಹುಟ್ಟನ್ನೇ ಪಡ್ಕೊಳ್ತಾನೆ ಮನುಷ್ಯನು ಕೂಡ. ಮುಂದೆ ಯೋಗ್ಯವಾದಂತಹ ಶರೀರ, ಆರೋಗ್ಯ, ದೀರ್ಘವಾದ ಆಯುಷ್ಯ, ಸುಸಂಸ್ಕೃತವಾದ ಕುಲದಲ್ಲಿ ಜನ್ಮ, ಮೇಧಾಶಕ್ತಿ ಇವೆಲ್ಲವನ್ನು ಕೂಡ ಅನ್ನದಾನ ಮಾಡಿದವನು ಪಡ್ಕೊಳ್ತಾನೆ. ಆದ್ರಿಂದ ಅನೇಕ ಪ್ರಸಂಗಗಳಲ್ಲಿ ಯಾವಾಗ ಸಾಧ್ಯವೋ ಅವಾಗೆಲ್ಲವೂ ಕೂಡ ಇನ್ನೊಬ್ಬರಿಗೆ ಅನ್ನದಾನ ಮಾಡಬೇಕು. ಸುವರ್ಣದಾನನು ಕೂಡ ಬಹಳ ಶ್ರೇಷ್ಠವಾದದ್ದೇ. ಹಿಂದೆ ಅದ್ರ ಬಗ್ಗೆ ಬಂದಿದೆ. ಸುವರ್ಣದಾನಂ ಪರಮಂ ಸ್ವರ್ಗ್ಯಂ ಸ್ವಸ್ಥಯನಂ ಮಹತ. ಇಂಥ ಮಹಾದಾನವನ್ನು ಕೂಡ ಮಾಡಬಹುದು. ಅದರ ದಾನದಿಂದಲೂ ಕೂಡ ಎಂಥ ಉಗ್ರವಾದ ಪಾಪವೇ ನಮ್ಮ ಖಾತೆಯಲ್ಲಿದ್ರು ಆ ಪಾಪವೆಲ್ಲ ನಷ್ಟವಾಗ್ತದೆ. ದೇವತೆಗಳಿಗೆ ಇದರಿಂದ ತೃಪ್ತಿ ಆಗ್ತದೆ ಅಂತ ವೇದಗಳು, ಶಾಸ್ತ್ರಗಳು ಕೂಡ ವರ್ಣಿಸ್ತವೆ. ಇದನ್ನ ನಾವು ಹಿಂದೆನೇ ಇದೇ ಅನುಶಾಸನ ಪರ್ವದಲ್ಲಿ ನೋಡಿದ್ದೇವೆ. ಅಗ್ನಿರ್ಹಿ ದೇವತಾ ಸರ್ವಾಹ ಸುವರ್ಣಂ ಚ ಅಗ್ನಿರುಚ್ಯತೆ. ಈ ಸುವರ್ಣ ಅನ್ನೋದು ಅಗ್ನಿಯಿಂದ ಹುಟ್ಟಿದೆ. ಹಿಂದೆ ಸ್ಕಂದನ ಉತ್ಪತ್ತಿಯನ್ನು ನಾವು ನೋಡುವಾಗ ನೋಡಿದ್ದೇವೆ. ಆ ಅಗ್ನಿ ಎಲ್ಲಿದ್ದಾನೋ ಅಲ್ಲಿ ಎಲ್ಲ ದೇವತೆಗಳು ಕೂಡ ಇದ್ದೇ ಇರ್ತಾರೆ. ಆದ್ರಿಂದ ಸುವರ್ಣ ದಾನವನ್ನು ಮಾಡಿದರೆ ದತ್ತಾಹ ಸ್ಯುಹು ಸರ್ವದೇವತಾಹ. ಜ್ಞಾನಿಯಾದ ಒಬ್ಬ ಬ್ರಾಹ್ಮಣನಿಗೆ ಸುವರ್ಣ ದಾನ ಮಾಡಿದ್ರೆ ದೇವತೆಗಳನ್ನೇ ದಾನ ಮಾಡಿದಂತೆ. ನಾನು ಒಬ್ಬ ಜ್ಞಾನಿಯಾದಂತಹ ವ್ಯಕ್ತಿಗೆ ಸುವರ್ಣ ದಾನ ಮಾಡಿದಾಗ ಅವನಿಗೆ ನಾನು ದೇವತೆಗಳನ್ನು ದಾನ ಮಾಡುವುದು ಅಂದರೆ ದೇವತೆಗಳ ಅನುಗ್ರಹ ಆ ದಾನ ಸ್ವೀಕಾರ ಮಾಡಿದವನಿಗೂ ಆಗ್ತದೆ, ದಾನ ಕೊಟ್ಟಂತ ನನಗೂ ಕೂಡ ದೇವತೆಗಳ ಅನುಗ್ರಹ ಆಗ್ತದೆ ಅಂತ ಹೀಗರ್ಥ. ಅಜ್ಞಭಾವೇತು ಕುರುವಂತಿ ವನ್ಹಿಸ್ಥಾನೇಶು ಕಾಂಚನಂ. ಕೆಲವು ಕಡೆ ಕೆಲವು ಪ್ರಸಂಗಗಳಲ್ಲಿ ಈಗಲೂ ಕೂಡ ಅಗ್ನಿ ಇದ್ದಾಗ ಬಂಗಾರವನ್ನಿಟ್ಟು ಆ ಬಂಗಾರದ ಒಂದು ಒಡವೆಯೋ ಮತ್ತೊಂದೇನೋ ಅಗ್ನಿ ಪ್ರತಿನಿಧಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಈಗಿದು ನಮ್ಮಲ್ಲೇನು ಕಂಡು ಬರೋದಿಲ್ಲ. ನಾನು ಹಿಂದೆ ಹೇಳಿದ್ದೆ ಇದನ್ನ. ಕೇರಳದಲ್ಲಿ ಕೆಲವು ಕಡೆ ಈ ತರದ ಕ್ರಿಯೆಗಳು ಕಂಡು ಬರ್ತವೆ ಅಂತ ನನಗೆ ಆ ಸಂಪ್ರದಾಯಗಳನ್ನ ಬಲ್ಲಂತವರು ಹೇಳಿದರು. ನಾವು ನಿತ್ಯ ಉಪಾಸನ, ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡುವಂಥವ್ರು ಪರಸ್ಥಳ ಹೋದಾಗ ಕೂಡ ಅಗ್ನಿಯಲ್ಲಿ ಉಪಾಸನೆ ಮಾಡಬೇಕು. ಅದಾಗದೆ ಹೋದ್ರೆ ಅಗ್ನಿಯಲ್ಲಿ ಪ್ರತಿನಿಧಿಯಾಗಿ ಸುವರ್ಣವನ್ನು ಇಟ್ಕೊಂಡು ಮಾಡಬಹುದೋ ಏನೋ. ಇದ್ರ ಬಗ್ಗೆ ತಿಳಿದವರು ಮತ್ತಷ್ಟು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಬೇಕು. ಕೇವಲ ಒಂದು ಬಂಗಾರದ ಮುದ್ದೆಯನ್ನು ದಾನ ಮಾಡುವುದಕ್ಕಿಂತ ಅಲಂಕಾರಕೃತಂ ಚಾಪಿ, ಬಂಗಾರದ ಆಭರಣ ಮೊದಲಾದದ್ದು ಇನ್ನೂ ಶ್ರೇಷ್ಠವಾದಂತಹ ದಾನ ಆಗ್ತದೆ. ಜ್ಞಾನಿಗಳನ್ನ ಕರೆಸಿ ಅವರನ್ನ ಸುವರ್ಣದ ಆಭರಣಗಳಿಂದ ಅಲಂಕರಿಸಿ ಅವರಿಗೆ ಭೋಜನಾದಿಗಳನ್ನು ಮಾಡಿಸ್ಬೇಕು. ಮುಂದಿನ ಜನ್ಮದಲ್ಲಿ ಈ ಸುವರ್ಣ ದಾನ ಮಾಡಿದವನಿಗೆ ಒಳ್ಳೆಯ ದಾನ, ಒಳ್ಳೆಯ ವರ್ಣ, ತತ್ವಾಸವು ಸೌವರ್ಣ ಅದ್ಭುತಂ, ತನಗೂ ಬಂಗಾರ ಇತ್ಯಾದಿಗಳು ಸಿಗ್ತವೆ. ಒಳ್ಳೆಯ ಕಾಂಪ್ಲೆಕ್ಷನ್, ಒಳ್ಳೆಯ ಮೈಬಣ್ಣ,
ಮೇಧಾಶಕ್ತಿ, ಶರೀರ, ಕೀರ್ತಿ ಎಲ್ಲವನ್ನೂ ಪಡ್ಕೋತಾನೆ. ಆದ್ರಿಂದ ಸುವರ್ಣದ ದಾನವನ್ನ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಯಥಾಶಕ್ತಿ ಮಾಡಬೇಕು. ಅದರಲ್ಲೂ ವಿಶೇಷತಃ ಈ ದೇವಾನಾಂ ಸುವರ್ಣಂ ಪಿತॄಣಾಂ ರಜತಂ ಅಂತ ಏನು ಶ್ರಾದ್ದದಲ್ಲಿ ಕಂಡು ಬರ್ತದೆ, ದೇವಸ್ಥಾನಕ್ಕೆ ಕೂತಿರುವಂತ ಒಬ್ಬ ಬ್ರಾಹ್ಮಣ, ಅವನಿಗೆ ಬಂಗಾರವನ್ನು ದಾನ ಮಾಡ್ತಾರೆ. ಪಿತೃಣಾಂ ತತ್ತುಲ್ಯಂ ರಜತಂ, ಪಿತೃಸ್ಥಾನದಲ್ಲಿ ಕೂತವರಿಗೆ ಅದಕ್ಕೆ ಸಮಾನವಾದಂಥ ಬೆಳ್ಳಿಯ ವಸ್ತುಗಳನ್ನು ದಾನ ಮಾಡ್ತಾರೆ. ಗೋದಾನದ ಬಗ್ಗೆ ಕೂಡ ಇನ್ನು ಮುಂದೆ ಹೇಳುವನಿದ್ದೇನೆ, ಅದನ್ನು ಕೇಳು. ಪ್ರಜೆಗಳ ಜೀವನ ಸ್ಥಿರವಾಗಿ ನಡೆಯಬೇಕೆಂಬ ಉದ್ದೇಶದಿಂದಲೇ ಈ ಗೋದಾನವನ್ನ, ಈ ಗೋವನ್ನ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ. ತಸ್ಮಾತ್ತಾಹ ಮಾತರಃ ಸ್ಮೃತಾಹ, ಅದರಿಂದ ಗೋವುಗಳನ್ನ ಈ ಜಗತ್ತಿನ ತಾಯಂದಿರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಲೋಕಾನ್ ಶಿಶಿಕ್ಷಣಾಪೂರ್ವಂ ಗಾವಃ ಸೃಷ್ಟಾಃ ಸ್ವಯಂಭುವ ವೃತ್ಯರ್ಥಂ ಸರ್ವಭೂತಾನಾಂ ತಸ್ಮಾತ್ತಾಹ ಮಾತರಃ ಸ್ಮೃತಾಃ. ಲೋಕಗಳನ್ನು ಸೃಷ್ಟಿಸುವಾಗಲೇ ಈ ಗೋವುಗಳನ್ನು ಕೂಡ ಚತುರ್ಮುಖ ಸೃಷ್ಟಿಸಿದ. ಯಾಕಂದ್ರೆ ವೃತ್ಯರ್ಥಂ ಸರ್ವಭೂತಾನಾಂ, ಮನುಷ್ಯನಿಂದ ಹಿಡಿದು ಎಲ್ಲ ಪ್ರಾಣಿಗಳಿಗೆ ಗೋವುಗಳು ಆಹಾರ ಒದಗಿಸುವಂಥವು, ಹಾಲನ್ನು ಕೊಡುವಂಥವು. ಹೀಗೆ ಎಲ್ಲ ಪ್ರಾಣಿಗಳ ಒಂದು ಜೀವನದ ಯಾತ್ರೆಗಾಗಿ ಈ ಗೋವುಗಳು ಸೃಷ್ಟಿಯಾಗಿದೆ. ಆದ್ರಿಂದ ಗಾವಃ ಮಾತರಃ ಸ್ಮೃತಾಃ, ಗೋವುಗಳನ್ನು ತಾಯಂದಿರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲರಿಗೂ ಅವು ಜ್ಯೇಷ್ಠಗಳು, ಹಿರಿಯ ಅಕ್ಕಂದಿರವು. ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥವು. ಮೈ ಆಯತ್ತಾಹ, ಎಲ್ಲ ಗೋವುಗಳು ನನ್ನನ್ನ ಅಂದ್ರೆ ಶಿವನನ್ನ ಅವಲಂಬಿಸಿಕೊಂಡಿವೆ. ಜಗತ್ತಿನ ತಂದೆ ತಾಯಂದಿರಾದಂತಹ ಶಿವ ಮತ್ತು ಪಾರ್ವತಿಯರನ್ನ ಅವು ಅವಲಂಬಿಸಿಕೊಂಡಿವೆ. ಪ್ರಾಣಪ್ರದವಾದದ್ದು, ಅವುಗಳನ್ನ ಪೂಜಿಸಬೇಕು. ಆದ್ರಿಂದ ಅವುಗಳನ್ನು ಪೂಜಿಸಿ ದಾನ ಇತ್ಯಾದಿಗಳನ್ನು ಮಾಡಿದ್ರೆ ಮಹಾಫಲ ಇದೆ. ಕಂಚಿನ ಒಂದು ಪಾತ್ರೆ ಸಮೇತವಾಗಿ ಆ ಗೋವುಗಳನ್ನ ದಾನ ಮಾಡಬೇಕು, ಅಲಂಕರಿಸಿ ದಾನ ಮಾಡಬೇಕು. ಸಕಾಂಸದೋಹಾಂ ಕನಕಾಗ್ರ ಶೃಂಗೀಂ, ಅದಕ್ಕೂ ಕೂಡ ಮಹಾಫಲ ಇದೆ. ಅಂತರ್ಜಾತಾಹ ಅಂದ್ರೆ ನಮ್ಮ ಮನೆಯಲ್ಲೇ ಹುಟ್ಟಿದಂತಹ ಗೋವುಗಳಾಗಿರಬಹುದು, ನಾವು ಕೊಂಡುಕೊಂಡದ್ದಾಗಿರಬಹುದು, ಜೂಜಾಟದಲ್ಲಿ ನಮಗೆ ಬಣ್ಣದಲ್ಲಿ ದೊರೆತಂಥದ್ದಾಗಿರಬಹುದು, ದಾನವಾಗಿ ಪಡೆದದ್ದು. ಪ್ರಾಣಕ್ರೀತಾಹ, ಪ್ರಾಣವನ್ನೇ ಪರಿತ್ಯಾಗ ಮಾಡಿ ಕೆಲವು ಬಾರಿ ಗೋರಕ್ಷಣೆ ಮಾಡಿಕೊಂಡು ಅದನ್ನು ನಮಗಾಗಿ ಇಟ್ಕೊಂಡದ್ದು. ಕೃಚ್ಛ್ರೋತ್ಸೃಷ್ಟಾಹ, ಕೆಲವು ಬಾರಿ ನಮ್ಮನೆಯಲ್ಲಿ ಗೋವುಗಳು ಬಹಳ ಆಗಿ ಅವುಗಳನ್ನು ಸಾಕುವುದು ಹೇಗೆ ಅಂತ ವಿಸರ್ಜಿಸಲ್ಪಟ್ಟಂತಹ ಆಕಳುಗಳು. ಪೋಷಣಾರ್ಥಾಗತ ಅಷ್ಟೇ, ನಮ್ಮ ಮನೆಗೆ ಬೇರೆ ಯಾರೋ ಕೊಟ್ಟಂತ ಆಕಳುಗಳು, ಅಥವಾ ಯಾರೂ ಕೊಟ್ಟಿಲ್ಲದೆ ಹೋದ್ರೂ ಕೂಡ ನಮ್ಮಲ್ಲಿ ಆಶ್ರಯಕ್ಕಾಗಿ ತಾನಾಗಿ ಬಂದಂತ ಗೋವುಗಳು, ಇವೆಲ್ಲವೂ ನಮ್ಮ ಗೋವುಗಳೇ. ಇವುಗಳನ್ನು ದಾನ ಮಾಡಬಹುದು. ಕೃಷನಾದವನು, ಕೃಷ ಅಂತಂದ್ರೆ ಈ ಕೃಷ ಬಹುಪುತ್ರ ಅನ್ನೋದನ್ನೆಲ್ಲ ಆ ದಾನದ ಪ್ರತಿಗೃಹೀತ ಏನಿದ್ದಾನೆ ಅವನ ಗುಣಗಳನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದು. ಅವನು ಕೃಷನಾಗಿರುವುದು ಅಂದ್ರೆ ದೈಹಿಕವಾಗಿ ತೆಳ್ಳಗಿರುವುದು ಅಂತ ಅರ್ಥ ಅಲ್ಲ. ವೃತ್ತಿ ಆತನಿಗೆ ಬೇರೆ ಏನೂ ಇಲ್ಲ. ಬಹಳ ಸಂಪನ್ನನಾದಂಥ ವ್ಯಕ್ತಿ, ಧನಕನಕಾದಿಗಳನ್ನು ಹೊಂದಿದಂಥವನಿಗೆ ದಾನ ಮಾಡುವುದಕ್ಕಿಂತ ಯಾರು ಯೋಗ್ಯನಾಗಿದ್ದಾನೆ ಆದರೆ ಧನಕನಕಾದಿ ಸಂಪನ್ನನಲ್ಲ ಅಂಥವನಿಗೆ ದಾನ ಮಾಡುವುದು ಹೆಚ್ಚು ಶ್ರೇಷ್ಠವಾದದ್ದು. ಅದಕ್ಕಾಗಿ ಕೃಷ ಅಂತ ಅಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆಹಿತಾಗ್ನಿ, ನಿತ್ಯ ಮನೆಯಲ್ಲಿ ಅಗ್ನಿಹೋತ್ರ ಉಪಾಸನಾದಿಗಳನ್ನು ಮಾಡುವಂಥವನು, ಅಂಥವನಿಗೆ ಗೋದಾನ ಮಾಡಬೇಕು. ದುಷ್ಟರಿಗೆ ಯಾವತ್ತೂ ಕೂಡ ಗೋದಾನ ಮಾಡತಕ್ಕಂಥದ್ದಲ್ಲ. ಆ ಗೋವಿಗೆ ಸಮಾನವಾದಂಥ ಆ ಗೋವಿನ ವಯಸ್ಸಿಗೆ ತಕ್ಕಂತೆ, ಅದು ತಾಯಿ ಅಂತ ಆದ್ರೆ ಅದ್ರ ಮಗು ಯಾವ ವಯಸ್ಸಿನಲ್ಲಿ ಇರಬೇಕೋ ಆ ವಯಸ್ಸಿನಲ್ಲಿರುವಂಥದ್ದು. ಅಂಥ
ಒಂದು ಗೋವನ್ನು ದಾನ ಮಾಡಬೇಕು. ಸುವೃತ್ತಾಂ ವಸ್ತ್ರ ಸಂದಾನಾಂ ಸೋಮಲೋಕೆ ಮಹೀಯತೆ. ಮುಂದೆ ಕೃಷ್ಣಾಂ ದದ್ಯಾಂ ಪಯಸ್ವಿನೀಂ ಅಂತ ಹೇಳಿದೆ. ಕಪಿಲ ಬಣ್ಣದ ಗೋವನ್ನು ದಾನ ಮಾಡುವಂತ, ಕಪ್ಪು ಬಣ್ಣದ ಗೋವನ್ನು ದಾನ ಮಾಡುವಂತವನು, ಅವನಿಗೆ ವರುಣಲೋಕ ಪ್ರಾಪ್ತಿ ಇದೆ. ಮೊದಲು ಚಂದ್ರಲೋಕದ ಪ್ರಾಪ್ತಿಯನ್ನು ಹೇಳಿದ್ರು, ಮುಂದೆ ವರುಣಲೋಕ ಪ್ರಾಪ್ತಿ. ಮುಂದೆ ಬಿಳಿ ಬಣ್ಣದ ಗೋವನ್ನು ದಾನ ಮಾಡುವವನಿಗೆ ಅಗ್ನಿಲೋಕದ ಪ್ರಾಪ್ತಿ. ಮುಂದೆ ಕುಬೇರ ಲೋಕದ ಪ್ರಾಪ್ತಿ, ಸುವರ್ಣ ವರ್ಣದ ಗೋವನ್ನು ದಾನ ಮಾಡುವವರಿಗೆ. ವಾಯುವಿನ ಧೂಳಿನ ಬಣ್ಣದ ಗೋವನ್ನು ದಾನ ಮಾಡುವವನಿಗೆ ವಾಯುಲೋಕದ ಪ್ರಾಪ್ತಿ. ಯುವಾನಂ ಬಲಿನಂ ಶ್ಯಾಮಂ, ಎತ್ತನ್ನು ದಾನ ಮಾಡುವುದು. ಶತೇನ ಸಹ ಯೂಥಪಂ, ಅಲ್ಲಿಯೂ ಕೂಡ ನೂರಾರು ದಕ್ಷಿಣೆ ಇತ್ಯಾದಿಗಳನ್ನು ಅದಕ್ಕೆ ಕೊಟ್ಟು ದಾನ ಮಾಡುವುದು. ಇದೆಲ್ಲವೂ ಕೂಡ ಮಹಾಫಲದಾಯಕವಾಗಿದೆ. ಮುಂದಿನ ಜನ್ಮದಲ್ಲಿ ದಾನ ಮಾಡುವವನು ಕೂಡ ಸದ್ಗತಿಯನ್ನು ಪಡ್ಕೋತಾನೆ. ಗವಾಮೂತ್ರ ಪುರೀಷಾಣಿ ನೋದ್ವಿಜೇತ ಕದಾಚನ, ಯಾವತ್ತೂ ಗೋಮಯ ಗೋಮೂತ್ರ ಇತ್ಯಾದಿಗಳನ್ನು ನೋಡಿ ಅಸಹ್ಯ ಪಟ್ಕೋಬಾರದು. ಗೋವಿನ ಮಾಂಸ ತಿನ್ನತಕ್ಕಂಥದ್ದು ಅಲ್ಲ. ಗೋವುಗಳಲ್ಲಿ ಆ ಥರದ ಭಕ್ತಿ ಇರಬೇಕು. ನಿತ್ಯ ಗೋವುಗಳಿಗೆ ಒಂದು ಹಿಡಿ ಹುಲ್ಲು ಕೊಡಬೇಕು. ಗ್ರಾಸ ಮುಷ್ಟಿಂ ಪರಗವೇ, ಇನ್ನೊಬ್ಬರ ಹಸುವಿಗೆ ಕೊಡಬೇಕು ಸಾಧ್ಯವಾದಷ್ಟು ಅಂತ ಹೇಳ್ತಾರೆ. ಇದು ತಾವು ಊಟ ಮಾಡೋದಕ್ಕಿಂತ ಮುಂಚೆ. ಅಕೃತ್ವ ಸ್ವಯಂ ಆಹಾರಂ ವೃತಂ ತತ್ ಸಾರ್ವಕಾಮಿಕಂ, ಇದಕ್ಕೊಂದು ವ್ರತ ಇದೆ. ನಿತ್ಯ ಹೀಗೆ ಮಾಡಿ ಆಮೇಲೆ ನಾನು ಭೋಜನ ಮಾಡ್ತೀನಿ ಅಂತ ಮಾಡುವುದು ಒಂದು ದೊಡ್ಡ ವ್ರತ. ಗವಾಂ ಉಭಯತಃ ಕಾಲೇ ನಿತ್ಯಂ ಸ್ವಸ್ಥೇನಂ ವದೇತ್, ಪ್ರಾತಃ ಕಾಲ ಸಾಯಂಕಾಲ ಎರಡೂ ಹೊತ್ತಿನಲ್ಲಿ ಗೋವುಗಳಿಗೆ ಕ್ಷೇಮವಾಗಲಿ, ಅವು ನಮಗೆ ಕ್ಷೇಮ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಇದು ಧರ್ಮಶಾಸ್ತ್ರದಲ್ಲಿ ಕೇಳಿ ಬಂದಿರುವಂತಹ ಒಂದು ಮಾತು. ಗಾವಃ ಪವಿತ್ರಂ ಪರಮಂ ಗೋಷು ಲೋಕಾ ಪ್ರತಿಷ್ಠಿತಾ. ಗೋವುಗಳು ಅಂದ್ರೆ ಅತ್ಯಂತ ಪರಮ ಪವಿತ್ರವಾದಂತಹ ಪ್ರಾಣಿಗಳು. ಜಗತ್ತೆಲ್ಲ ಅವನ್ನು ಅವಲಂಬಿಸಿದೆ. ಕಥಂಚಿನ್ ನಾವಮಂತವ್ಯಾ ಗಾವಃ ಲೋಕಸ್ಯ ಮಾತರಃ. ಆ ಗೋವುಗಳು ಈ ಜಗತ್ತಿನ ತಾಯಂದಿರವು. ಈ ಗೋವುಗಳ ಬಗ್ಗೆ ಹೀಗೊಂದೇನು ಶ್ಲೋಕ ಬಂತಲ್ಲ, ಇಂಥದೇ ಒಂದು ಶ್ಲೋಕ ಹಿಂದೆ ಕೂಡ ಬಂದಿತ್ತು. ಅದು ಗಾವಃ ಪ್ರೋಕ್ತಂ ಪರಂ ತೇಜಂ ಇಹಲೋಕೆ ಪರತ್ರ ಚ ನಗೋಭ್ಯ ಪರಮಂ ಕಿಂಚಿತ್ ಪವಿತ್ರಮಿಹ ವಿದ್ಯತೆ ಅಂತ ಹಿಂದೆ ಅನುಶಾಸನ ಪರ್ವದಲ್ಲೇ ಬಂದದ್ದು. ಈ ಶ್ಲೋಕವನ್ನ ಶ್ರಾದ್ದದ ಪ್ರಸಂಗದಲ್ಲಿ ಹೇಳಬೇಕು ಅಂತ ಅಲ್ಲಿ ಬಂದಿತ್ತು. ಶ್ರಾದ್ದದ ಪ್ರಸಂಗದಲ್ಲಿ ಗೋವಿನ ಮಹತ್ವದ ಕುರಿತಾದ ಈ ಶ್ಲೋಕ, ಪೃಥ್ವಿಯನ್ನ ಪ್ರಿಯದತ್ತ ಅಂತ ಪ್ರಾರ್ಥಿಸಿದಂತಹ ಒಂದು ಶ್ಲೋಕ, ಇದನ್ನೆಲ್ಲವನ್ನು ಕೂಡ ಹೇಳಬೇಕು ಅಂತ ಅಲ್ಲಿ ಹಿಂದೆ ಬಂದಿತ್ತು. ಹೀಗೆ ಗಾವಃ ಲೋಕಸ್ಯ ಮಾತರಃ, ಗೋವುಗಳು ಅಂದ್ರೆ ಈ ಜಗತ್ತಿನ ತಾಯಂದಿರವು. ಆ ಕಾರಣದಿಂದಲೇ ಗೋದಾನ ಅಂದ್ರೆ ಬಹಳ ಶ್ರೇಷ್ಠವಾದದ್ದು. ಭೂಮಿದಾನದ ಬಗ್ಗೆ ಹೇಳ್ತೇನೆ. ಭೂಮಿದಾನಕ್ಕೆ ಸಮಾನವಾದಂತಹ ಯಾವ ದಾನವೂ ಇಲ್ಲ. ಮನೆಯನ್ನು ನಿರ್ಮಾಣ ಮಾಡಿ ಮನೆ ಜಮೀನು ಸಮೇತವಾದಂತಹ ಆ ಭೂಮಿಯ ದಾನವೊಂದನ್ನ ಮಾಡಬೇಕು. ದಾನವನ್ನು ಸ್ವೀಕಾರ ಮಾಡುವಂತಹ ಪ್ರತಿಗ್ರಹೀತ ಏನಿರ್ತಾನೆ ಅವನಿಗೆ ವಸ್ತ್ರಭೂಷಣಾದಿಗಳಿಂದ ಅಲಂಕಾರ ಮಾಡಿ ಭೂದಾನ ಮಾಡಬೇಕು. ಆ ಭೂಮಿ ಇರುವವರೆಗೂ ದಾನ ಮಾಡಿದ ವ್ಯಕ್ತಿಗೆ ಅದರ ಫಲದ ಅಂಶ ಸಿಗ್ತಾ ಇರ್ತದೆ. ಸ್ವರ್ಗದಲ್ಲಿ ಸುಖ ಪಡಿತಾನೆ ಗೋದಾನ ಭೂದಾನ ಮಾಡಿದವನು. ಮರಳಿ ಬಂದ ಮೇಲೆ ಇಲ್ಲಿಯೂ ಕೂಡ ಶ್ರೇಷ್ಠ ಕುಲದಲ್ಲಿ ಹುಟ್ಟುತ್ತಾನೆ. ಯದ್ಯಚ್ಚ ಕುರುತೆ ಪಾಪಂ ಪುರುಷೋ ವೃತ್ತಿ ಕರ್ಷಿತ. ನಾವು ಅನೇಕ ಬಾರಿ ಏನೇನೋ ತಪ್ಪುಗಳನ್ನ ಮಾಡುವಂತ ಸಾಧ್ಯತೆ ಇರ್ತದೆ. ಅವು ವೃತ್ತಿಗಾಗಿ, ಹೊಟ್ಟೆಪಾಡಿಗಾಗಿ ಏನೇನೋ ಕಷ್ಟಪಟ್ಟು ಮಾಡುವಂತಹ ಪಾಪಗಳೇನಿರ್ತಾವಲ್ಲ, ಆ ಪಾಪಗಳನ್ನೆಲ್ಲ ಈ ಒಂದು ಸ್ವಲ್ಪ ಒಂದು ಗೇಣಿನಷ್ಟಾದ್ರೂ ಭೂವಿಧಾನ ಮಾಡಿದ್ರೆ ಅದರಿಂದ ಮಹಾಫಲ ಇದೆ. ಅಪ್ಪಿ ಗೋಕರ್ಣ ಮಾತ್ರೇಣ, ಗೋವಿನ ಕಿವಿಯಷ್ಟು ಭೂಮಿ ವಿಧಾನ ಮಾಡಿದ್ರು ಒಂದು ಗೇಣಿನಷ್ಟು, ಒಂದು ತುಣುಕು ಭೂದಾನ ಮಾಡಿದ್ರು ಅದರಿಂದ ಮಹಾಫಲ ಇದೆ. ಸುವರ್ಣದಾನ, ರಜತದಾನ, ವಸ್ತ್ರದಾನ, ಮಣಿ ಮುಕ್ತಾದ ಫಲದಾನ ಇವೆಲ್ಲವೂ ಕೂಡ ಈ ಭೂದಾನದಲ್ಲಿ ಸೇರ್ಕೊಂಡಿದೆ. ಅದಕ್ಕಾಗಿ ಭೂದಾನಕ್ಕೆ ಇಷ್ಟು ಮಹತ್ವ ಇದೆ.
ಮಾಮೇವಾದತ್ತ ಮಾಂ ದತ್ತ ಮಾಂ ದತ್ವಾ ಮಾಮವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇಚೈವ ತದ್ದತ್ತಂ ಜಾಯತೆ ಪುನಃ ಅಂತ ಭೂಮಿ ಹೇಳುವಂತ ಒಂದು ಮಾತು. ಇದಕ್ಕೆ ಭೂಮಿ ಗೀತ ಅಂತ ಅಲ್ಲಿ ಅನುಶಾಸನ ಪರ್ವದಲ್ಲಿ ಹಿಂದೆ ಕರೆದಿದ್ರು. ಇದನ್ನು ಶ್ರಾದ್ದದಲ್ಲಿ ಹೇಳಬೇಕು. ನಾನು ಅದನ್ನ ನೆನಪು ಮಾಡಿಕೊಂಡೆ. ಈಗ ಅಲ್ಲೇ ಬಂದಂತ ಮತ್ತೊಂದು ಶ್ಲೋಕ, ನಾಮಾಸ್ಯಾ ಪ್ರಿಯದತ್ತೇತಿ ದೇವ್ಯಾ ಗುಹ್ಯಂ ಸನಾತನಂ ದಾನಂ ವಾ ಪ್ರಥವಾ ದಾನಂ ನಾಮಾಸ್ಯಾ ಪ್ರಥಮಂ ಯತಃ. ಇವಳಿಗೆ ಪ್ರಿಯದತ್ತ ಅಂತ ಹೆಸರುಂಟು ಭೂಮಿಗೆ. ಇದನ್ನು ಶ್ರಾದ್ದದಲ್ಲಿ ಹೇಳಬೇಕಾದ್ದು. ಭೂಮಿಯ ಕುರಿತಾಗಿ 2 ಶ್ಲೋಕ ಮತ್ತೆ ಗೋವಿನ ಕುರಿತಾಗಿ ಹೇಳಬೇಕಾದಂತಹ ಇನ್ನೊಂದು ಶ್ಲೋಕ, ಇವೆಲ್ಲ ಶ್ರಾದ್ದದಲ್ಲಿ ಹೇಳುವಂಥವು. ಪ್ರಿಯದತ್ತ ದಾನ ಮಾಡಿದ್ರೆ, ಭೂಮಿಯನ್ನು ದಾನ ಮಾಡಿದ್ರೆ ಅದು ದಾನ ಮಾಡಿದವನಿಗೂ ಪ್ರಿಯ, ಸ್ವೀಕಾರ ಮಾಡಿದವನಿಗೂ ಪ್ರಿಯ. ಅದಕ್ಕಾಗಿ ಈ ಭೂದಾನ ಮಾಡಿದವರಿಗೆ ಅಷ್ಟು ಫಲ ಇದೆ. ಅದು ಯುದ್ಧದಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದವನಿಗೂ ಕೂಡ ಅದರ ಫಲ ಸಿಗೋದಿಲ್ಲ. ಸಜ್ಜಾದಂತಹ ನೇಗಿಲಿನಿಂದ ಉತ್ತು ತಯಾರಾದಂತಹ ಭೂಮಿಯನ್ನ ದಾನ ಮಾಡಬೇಕು. ಹಲಕೃಷ್ಟಾಂ ಮಹೀಂ ದದ್ಯಾತ್ ಸಬೀಜ ಫಲ ಯತ್ಸ ಬೀಜ ಫಲಾನ್ವಿತಾಂ. ಅದು ಸಸ್ಯ ಅಲ್ಲೆಲ್ಲ ತಯಾರಾಗಿರ್ಬೇಕೀಗ. ಅದರಂತೆ ಅಲ್ಲಿ ಮನೆಯೂ ಕೂಡ ಇರಬೇಕು. ಇಂಥ ಭೂಮಿ ದಾನ ಮಹಾಫಲದಾಯಕ. ಇಂದ್ರಲೋಕಕ್ಕೆ ಹೋಗ್ತಾನವನು. ತಾಯಿ ತನ್ನ ಮಗುವನ್ನ ಕ್ಷೀರದಿಂದ ರಕ್ಷಿಸುವಂತೆ ಪೋಷಿಸುವಂತೆ ಭೂಮಿ ದಾನ ಮಾಡಿದ ವ್ಯಕ್ತಿಗೆ ಯಾವ ಕಾಲದಲ್ಲೂ ಕೂಡ ಮಹಾಫಲವನ್ನ ಕೊಡ್ತದೆ. ಆ ಶ್ರಾದ್ದದಲ್ಲಿ ಹೇಳಬೇಕಾದಂತ ಒಂದು ಶ್ಲೋಕ, ಧ್ಯಾತವ್ಯಾಚೇಹ ಪೃಥ್ವಿ ನಿವಾಪಸ್ಯೇಹ ಧಾರಿಣಿ ವೈಷ್ಣವಿ ಕಾಶಿಪೀಚೇಹ ತಥೈವ ಇಹ ಅಕ್ಷಯೇತಿಹ. ಶ್ರಾದ್ದ ಕಾಲದ ಒಂದು ಕ್ರಿಯಾ ಅದೆಲ್ಲ ನಡೀಬೇಕಾದದ್ದು ಭೂಮಿಯ ಮೇಲೆನೆ. ಅದಕ್ಕಾಗಿ ವೈಷ್ಣವಿ, ಕಾಶ್ಯಪಿ, ಅಕ್ಷಯ ಇತ್ಯಾದಿ ಶಬ್ದಗಳಿಂದ ಭೂಮಿಯನ್ನು ಧ್ಯಾನಿಸಬೇಕು ಅಂತ ಹಿಂದೆ ಅಲ್ಲಿ ಅನುಶಾಸನ ಪರ್ವದಲ್ಲಿ ಕೆಲವು ಅಧ್ಯಾಯಗಳಲ್ಲಿ ಬಂದಿತ್ತು. ಹೀಗೆ ಭೂದಾನ ಮಾಡಿದವರು ಎಂದು ನರಕಕ್ಕೆ ಹೋಗುವಂತ ಪ್ರಸಂಗ ಬರೋದಿಲ್ಲ. ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಿರಣಗಳು ಹೆಚ್ಚಿದಂತೆ ಭೂದಾನದ ಫಲ ಅಭಿವೃದ್ಧಿಯನ್ನು ಹೊಂದುತ್ತಿರ್ತದೆ. ಭೂಮಿಯ ಮೇಲೆ ಬಿದ್ದ ಬೀಜಗಳು ಮೊಳಕೆ ಒಡೆದು ಬೆಳೆಯುವಂತೆ ಭೂದಾನದಿಂದ ವ್ಯಕ್ತಿಯ ಕಾಮನೆಗಳೆಲ್ಲ ಈಡೇರ್ತವೆ. ಸ್ವರ್ಗದಲ್ಲಿ ಪಿತೃಲೋಕದಲ್ಲಿ ಪಿತೃಗಳು, ದೇವತೆಗಳು ಇವರೆಲ್ಲರೂ ಕೂಡ ಆ ವ್ಯಕ್ತಿಯ ಕುರಿತಾಗಿ, ದಾನ ಮಾಡಿದ ವ್ಯಕ್ತಿಯ ಕುರಿತಾಗಿ ಸಂತೋಷ ಪಡ್ತಾರೆ. ಆರೋಗ್ಯ, ದೀರ್ಘಾಯುಷ್ಯ ಎಲ್ಲವನ್ನೂ ಕೂಡ ಪಡ್ಕೊಳ್ತಾನೆ. ಭೂದಾನದ ಕುರಿತಾಗಿ ನಿನಗೆ ಹೇಳಿದ್ದೇನೆ. ಇದನ್ನ ದಾನದ ವಿಧಿಯನ್ನ ಶ್ರವಣ ಮಾಡಬೇಕು ನಿತ್ಯ. ಎಲ್ಲರಿಗೂ ಮಾಡ್ಲಿಕ್ಕಾಗದೇ ಇರಬಹುದು ದಾನವನ್ನ, ಆದ್ರೆ ದಾನದ ವಿಧಿಯನ್ನಾದ್ರೂ ಹೀಗೆ ಎಲ್ಲರೂ ಶ್ರವಣ ಮಾಡಬೇಕು. ಮುಂದೆ ಕನ್ಯಾದಾನದ ಕುರಿತಾಗಿ ನಿನ್ಗೆ ವರ್ಣನೆ ಮಾಡ್ತೇನೆ, ಅದನ್ನ ಕೇಳು. ಶ್ರೇಷ್ಠ ಕುಲದಲ್ಲಿ ಹುಟ್ಟಿದಂಥ ಕನ್ಯೆಯನ್ನ ಯಾರಾದ್ರೂ ಒಬ್ರು ನಮಗೆ ನಿಮ್ ಕನ್ಯೆಯನ್ನು ಕೊಡಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡಿದಾಗ ಅಂಥದ್ದು ಒಂದೊಂದು ಪ್ರಸಂಗ ಇರ್ತಿರ್ತದೆ. ನಾವು ಯಾರಿಗಾದ್ರೂ ತಗೊಂಡೋಗಿ ಮದುವೆ ಮಾಡಿ ಕೊಡೋದು ಒಂದು ವಿಷಯ. ಯಸ್ಮೇ ಜಿತ್ಸತಿ ಪಾತ್ರಾಯ ತೇನಾಪಿ ಭೃಷಕಾಮಿತಾಂ. ಪಾತ್ರನೂ ಕೂಡ ನನಗೆ ಇಂಥ ಒಬ್ಬರು ಶ್ರೇಷ್ಠ ಕನ್ಯೆ ಸಿಗಲಿ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಆಗ ದಾನ ಮಾಡಬೇಕು. ಒಂದು ಮನೆಯನ್ನು ಕಟ್ಟಿ ಆ ಮನೆಯಲ್ಲಿನ ಎಲ್ಲ ಉಪಕರಣಗಳ ಸಮೇತ ಕನ್ಯೆಯನ್ನ ದಾನ ಮಾಡಿಕೊಡಬೇಕು. ಆ ದಾನದ ಮಹಿಮೆಯಿಂದ ಆ ಕನ್ಯಾ ಪಿತೃವಾದವನು ಸ್ವರ್ಗದಲ್ಲಿ ಸುಖವನ್ನು ಪಡ್ಕೋತಾನೆ. ಮರಣಾನಂತರ ಆರೋಗ್ಯ, ಧೈರ್ಯ ಇತ್ಯಾದಿ ಎಲ್ಲವನ್ನು ಕೂಡ ಪಡ್ಕೊಳ್ತಾನೆ. ವಿದ್ಯಾದಾನಂ ತಥಾ ದೇವಿ. ಮುಂದೆ ವಿದ್ಯಾದಾನದ ಬಗ್ಗೆ ನಿನಗೆ ವರ್ಣನೆ ಮಾಡ್ತೇನೆ, ಅದನ್ನು ಕೇಳು. ಅನುರೂಪಾಯ ಶಿಷ್ಯಾಯ ಸ್ವಾಮಿದ್ಯಾಮ್ಯ ಪ್ರಯಚ್ಛತಿ. ತನ್ನಲ್ಲಿರುವ ವಿದ್ಯೆಯನ್ನ ಒಬ್ಬ ಶಿಷ್ಯನಿಗೆ, ಶಿಷ್ಯ ಅಂತಂದ್ರೆ 2 ಥರದ ಶಿಷ್ಯರ ಬಗ್ಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಉಪನೀಯತು ಯಶ್ ಶಿಷ್ಯಂ. ಒಬ್ಬ ಶಿಷ್ಯನನ್ನ, ಒಬ್ಬ ಜಿಜ್ಞಾಸುವಾಗಿ ತನ್ನ ಬಳಿಗೆ ಬಂದವನನ್ನ ಉಪನೀಯ, ಅವನಿಗೆ ಉಪನಯನ ಮಾಡಿ, ಅಥವಾ ಈಗಾಗಲೇ ಉಪನಯನ ಆಗಿದ್ರೂ ಕೂಡ ಶಿಷ್ಯ ಅಂತ ಸ್ವೀಕಾರ ಮಾಡಿ, ವಿಧಿಪೂರ್ವಕವಾಗಿ ಸ್ವೀಕಾರ ಮಾಡಿ,
ಕೆಲವು ಬಾರಿ ಆತ ಏನಾದರೂ ಸೇವಾ ಮಾಡ್ಲಿಕ್ಕೆ ಯೋಗ್ಯನಾಗಿದ್ರೆ ಆತನಿಂದ ಸೇವೆಯನ್ನು ಸ್ವೀಕಾರ ಮಾಡಿ ಅದು ಅವನಿಗೆ ಈ ವಿದ್ಯೆಯನ್ನು ಕೊಡುವುದು ಒಂದು. ಇಲ್ಲದೆ ಹೋದ್ರೂ ಕೂಡ ಅನೇಕ ಬಾರಿ ಅನುಪನೀಯ ಇವ, ಕೆಲವು ಬಾರಿ ದೊಡ್ಡವರು, ನಮ್ಗಿಂತ ದೊಡ್ಡವರು, ವಯಸ್ಸು ಅಥವಾ ವರ್ಣ ಇತ್ಯಾದಿ ದೃಷ್ಟಿಯಿಂದ ದೊಡ್ಡವರಾದವರು ಬಂದಾಗ ಅಂಥವರಿಗೆ ನಾವು ಶಿಷ್ಯರು ಅಂತ ಸ್ವೀಕಾರ ಮಾಡಿ ದಾನ ಹೇಳೋದು ಉಚಿತ ಆಗ್ಲಿಕ್ಕಿಲ್ಲ. ಅವರನ್ನ ಅನುಪನೀಯ ಇವ, ಶಿಷ್ಯರು ಅಂತ ಸ್ವೀಕಾರ ಮಾಡಿದ್ದೇನೆ, ಆದ್ರೂ ಅವ್ರಿಗೆ ತಿಳಿದದ್ದನ್ನ ಹೇಳ್ಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ಅದನ್ನ ಹೇಳ್ಬೋದು. ಯಥೋಕ್ತಸ್ಯ ದಾನಸ್ಯ ಫಲಂ ಅನಂತ್ಯಮಶ್ನುತೆ, ಅದನ್ನ ಬೇರೆ ಬೇರೆ ಕಡೆ ಕೂಡ ಹೇಳಿದ್ದಾರೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚು ವಿದ್ಯೆಯ ಅಂತ. ಅನ್ನದಾನ ಬಹಳ ದೊಡ್ಡ ದಾನ, ಸಂಶಯ ಇಲ್ಲ. ಅನ್ನದಿಂದ ಆಗುವ ತೃಪ್ತಿ ಕ್ಷಣಿಕವಾದ್ದು, ವಿದ್ಯಾದಾನದಿಂದ ಯಾವಜ್ಜೀವ ತೃಪ್ತಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ವರ್ಣನ ಇದೆ. ಅನುರೂಪಾಯ ಶಿಷ್ಯಾಯ ಅಂತ ಹೇಳ್ತಾರೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಬಂದಂತೆ ನಾವು ನೋಡಬಹುದು. ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವ್ರಜೇತ್ ಅನ್ಯಥಾ ಪಾತಕಂ ಪ್ರೋಕ್ತಂ ಪ್ರಾಯಶ್ಚಿತ್ತಂ ಗುರೋಸ್ತಥ ಅಂತ. ಬಂದ ಶಿಷ್ಯ ವಿದ್ಯಾದಾನಕ್ಕೆ ಯೋಗ್ಯನಾಗಿದ್ದಾನೋ ಇಲ್ಲೋ ಅಂತ ಪರೀಕ್ಷೆ ಮಾಡಬೇಕು. ಆಮೇಲೆ ಅವನಿಗೆ ದಾನ ಮಾಡಬೇಕು ವಿದ್ಯೆಯನ್ನ. ಶಿಷ್ಯನಾದವನು ಕೂಡ ಗುರುವನ್ನ ಪರಿಪರಿಯಿಂದ ಪರೀಕ್ಷಿಸಿ ಅಂಥ ಗುರುವಿನ ಬಳಿಗೆನೆ ಹೋಗ್ಬೇಕು. ಶಿಷ್ಯನಾದವನು ಗುರುವಿನ ಪರೀಕ್ಷಿಸದೆ ಹೋದ್ರೆ ಆ ಶಿಷ್ಯನಿಗೆ ಪಾಪವಿದೆ. ಮತ್ತೆ ಗುರುವಾದವನು ಶಿಷ್ಯನನ್ನು ಪರೀಕ್ಷಿಸದೆ ಹೋದ್ರೆ ಅಂತ ಮೂರ್ಖನಿಗೆ ಪಾಠ ಹೇಳಿ, ಅಯೋಗ್ಯನಿಗೆ ಪಾಠ ಹೇಳಿ, ಅಪಾತ್ರನಿಗೆ ಪಾಠ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ದಾಪನಂ ತುತ ವಿದ್ಯಾನಾಂ ದರಿದ್ರೇಭ್ಯ, ದರಿದ್ರ ಅಂದ್ರೆ ಬೌದ್ಧಿಕವಾಗಿ ದರಿದ್ರನಾದವನು, ಆರ್ಥಿಕವಾಗಿ ದರಿದ್ರನಾದವನು, ಅಂಥವರಿಗೆ ಈ ಒಂದು ದಾನವನ್ನು, ವಿದ್ಯಾದಾನವನ್ನ ಅರ್ಥಜ್ಞಾಪನ ಪೂರ್ವಕವಾಗಿ ಏನು ಅರ್ಥವನ್ನು ತಿಳಿಸಬೇಕಾಗಿದೆ ಆ ಅರ್ಥವನ್ನ ಸರಿಯಾಗಿ ಅವನಿಗೆ ಮನವರಿಕೆ ಆಗುವಂತೆ ತಿಳಿಸಿ ದಾನ ಮಾಡುವುದೇನಿದೆ ಇದೊಂದು ಮಹಾ ದಾನ ಅಂತ ಕರೆಸ್ಕೋತದೆ. ವಿದ್ಯಾದಾನ ಮಾಡಿದ್ರೆ ಆತ್ಮದಾನ ಮಾಡಿದಂತೇನೆ, ಸ್ವಯಂ ದತ್ತೇನ ತುಲ್ಯಂ ಸ್ಯಾತ್. ಒಬ್ಬ ಯೋಗ್ಯನಾದ ಶಿಷ್ಯನನ್ನ ಗುರುವಾದವನು ಸರಿಯಾಗಿ ಪಾಠ ಮಾಡಿ ತನಗೆ ಸಮಾನನಾಗಿ ತಯಾರು ಮಾಡಿದ್ರೆ ಅದೇ ಆತ್ಮದಾನ ಅಂತ ಅರ್ಥ. ಮತ್ತೇನನ್ನ ನೀನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀಯ ಅಂತ ಶಿವ ಕೇಳ್ತಾ ಇದ್ದಾನೆ. ಅದು ಮುಂದಿನ ಅಧ್ಯಾಯದಲ್ಲಿ ಹೀಗೆ ನಮಗೆ ಕಂಡು ಬರ್ತದೆ. ತಿಲದಾನಗಳ ವಿಧಿಯನ್ನು ಹೇಳ್ತೇನೆ, ಸಮಾಧಾನದಿಂದ ಕೇಳು. ಸಂಪತ್ತು ಇದ್ದವರು ಇಲ್ಲದೇ ಇದ್ದವರು ಇವ್ರು ಯಾರಾದ್ರೂ ಕೂಡ ತಿಲದಾನವನ್ನು ಮಾಡಬಹುದು. ತಿಲ ಅಂತ ಅನ್ನೋದು ಬಹಳ ಪವಿತ್ರ, ಪಾಪ ಪರಿಹಾರ ಮಾಡುವಂಥದ್ದು, ಪುಣ್ಯದಾಯಕವಾದದ್ದು. ನ್ಯಾಯತಸ್ತು ತಿಲಾನ್ ಶುದ್ಧಾನ್ ಸಂಹೃತ್ಯ ಅಥ ಸ್ವಶಕ್ತಿತಃ. ತನಗೆ ಸಾಧ್ಯವಾದಷ್ಟು ನ್ಯಾಯ ಮಾರ್ಗದಿಂದ ಎಳ್ಳನ್ನು ಸಂಪಾದನೆ ಮಾಡಿ ಅದನ್ನ ಒಂದು ರಾಶಿಯ ರೂಪದಲ್ಲಿ ಹಾಕಬೇಕಂತ. ರತ್ನಗಳನ್ನೆಲ್ಲ ನಡುವೆ ಹಾಕಿರ್ಬೇಕು. ಆ ರಾಶಿಯನ್ನ ಅದು ಎಷ್ಟೇ ಇರಲಿ, ಮಹಾಂತಂ ಯದಿವಾ ಸ್ತೋಕಂ ಅಂಥದೊಂದು ಎಳ್ಳಿನ ಬೆಟ್ಟವನ್ನ ಒಬ್ಬರಿಗೆ ದಾನ ಮಾಡಬೇಕು. ಬಂಗಾರ, ಬೆಳ್ಳಿ ಇತ್ಯಾದಿ ರೂಪದಿಂದ ಅದನ್ನ ಅಲಂಕಾರ ಮಾಡಬೇಕು. ಆಸನ, ಪರ್ಯಂಕ ಇತ್ಯಾದಿಗಳನ್ನು ಅದರ ಜೊತೆಗೆ ಕೊಡಬೇಕು. ಪ್ರಾಯಶಃ ಕೌಮುದಿ ಮಾಸೆ ಪೌರ್ಣಮಸ್ಯ ವಿಶೇಷತಃ. ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ದಿನ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿಸಿ ತಿಲರಾಶಿಯನ್ನು ದಾನ ಮಾಡುವುದು, ಅವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತಿಲದಾನ ಮಾಡುವುದೇನಿದೆ ಬಹಳ ಮಹತ್ವದ ದಾನ ಅಂತ ಕರೆಸ್ಕೋತದೆ. ತನ್ನ ಕಲ್ಯಾಣಕ್ಕೆ ಕಾರಕ ಇದು. ಅಗ್ನಿಷ್ಠೋಮದ ಯಾಗಕ್ಕೆ ಸಮಾನವಾದದ್ದು. ಇದನ್ನೆಲ್ಲ ಕೆಲವನ್ನ ಹಿಂದೆ ನಾವು ನೋಡಿದ್ದೇವೆ. ಭೂಮಿಯ ಮೇಲೆ ಕೇವಲ ತಿಲಗಳಿಂದ ಗೋವಿನ ಆಕಾರವನ್ನ ಚಿತ್ರಿಸಬೇಕಂತ. ಕೇವಲಂ ವಾ ತಿಲೈರೇವ ಭೂಮೌ ಕೃತ್ವ ಗವಾಕೃತಿಂ. ಇದು ತಿಲಗೋದಾನ ಅಂತ ಈಗ ನಾವು ನೋಡ್ತಾ ಇರುವಂಥದ್ದು. ಅದನ್ನ, ಆ ಚಿತ್ರವನ್ನ ಒಬ್ಬ ಯೋಗ್ಯನಾದವನಿಗೆ ದಾನ ಮಾಡಬೇಕು. ಪ್ರತ್ಯಕ್ಷ ಗೋದಾನ ಮಾಡಿದಷ್ಟೇ ಫಲವಿದೆ. ತದರ್ಹಾಯ ಪ್ರದಾತವ್ಯಂ ತಸ್ಯ ಗೋದಾನವತ್ ಫಲಂ. ಇದನ್ನು ಗಮನಿಸಿ.
ಗೋದಾನವನ್ನೇ ನಮಗೆ ಮಾಡ್ಲಿಕ್ಕೆ ಆಗದೆ ಇರಬಹುದು. ಆ ಗೋವನ್ನು ತಗೊಂಡು ಮುಂದೆ ಏನ್ ಮಾಡ್ಬೇಕು? ಅದಕ್ಕೆ ಮೇವು ಹಾಕುವವರು ಯಾರು? ಅದಕ್ಕೆ ನೀರು ಕೊಡುವವರು ಯಾರು? ಕಟ್ಲಿಕ್ಕೆ ಜಾಗ ಎಲ್ಲಿದೆ ನಮ್ಮ ಮನೆಯಲ್ಲಿ ಅಂತ 108 ಸಮಸ್ಯೆಗಳನ್ನ ಆ ವ್ಯಕ್ತಿಯು ಅನುಭವಿಸಬೇಕಾದ ಪ್ರಸಂಗ ಬರ್ತದೆ. ಅದಕ್ಕೆ ಇಂಥ ತಿಲಗೋದಾನ ಮಾಡಿಬಿಟ್ರೆ, ನೀವು ಗೋವಿನ ಚಿತ್ರದವನ್ನ ತಿಲಗಳಿಂದಲೇ ಬರೆದಿರ್ತೀರಿ, ಅದನ್ನ ದಾನ ಮಾಡ್ತೀರಿ, ಆ ತಿಲಗಳನ್ನೆಲ್ಲ ಬಳಕೊಂಡು ಹೋಗ್ತಾನ ಅವನು ಹೋಗುವಾಗ. ಅದರಿಂದ ಪ್ರತ್ಯಕ್ಷ ದಾನದ ಫಲ ಈ ಕೊಟ್ಟವನಿಗೂ ಕೂಡ ಇದೆ. ಆದ್ರಿಂದ ಆ ಸ್ವೀಕಾರ ಮಾಡಿದವನಿಗೂ ಕೂಡ ಅದೊಂದು ಹೊರೆ ಆಗೋದಿಲ್ಲ. ಹೀಗೆ ಆ ತಿಲಗೋದಾನ ಅಂತ ಅನ್ನೋದು ನಮ್ಮಲ್ಲಿ ಅನೇಕರಿಗೆ ಅದ್ರ ಬಗ್ಗೆ ಪರಿಚಯ ಇದ್ದಂತಿಲ್ಲ. ಆದ್ರೆ ಇಂಥ ಒಂದು ದಾನವನ್ನು ಕೂಡ ಮಾಡಬಹುದು. ಶರಾವಾನ್ ಸ್ಥಿರ ಸಂಪೂರ್ಣಾನ್, ಕೆಲವು ಮಡಕೆ ಮೊದಲಾದವುಗಳನ್ನ ಅಥವಾ ಯಾವುದೇ ಪಾತ್ರೆಯನ್ನು ಎಳ್ಳಿಂದ ತುಂಬಿ ಅದರ ಮೇಲೆ ಸಂಪಿಗೆ ಹೂವು, ಬಂಗಾರ ಇತ್ಯಾದಿಗಳನ್ನು ಇಟ್ಟು ದಾನ ಮಾಡಬೇಕು. ಇದು ಕೂಡ ಮಹಾ ಫಲದಾಯಕ ಅಂತ ವರ್ಣನೆ ಮಾಡ್ತಾರೆ. ಬಲ, ಆರೋಗ್ಯ ಇತ್ಯಾದಿಗಳನ್ನ ಹೆಚ್ಚಿಸುವಂಥದ್ದು. ವಸ್ತ್ರದಾನದಿಂದ ದೇಹದ ಕಾಂತಿ, ಮತ್ತೆ ದೀಪದಾನದಿಂದ ಬುದ್ಧಿ ಇತ್ಯಾದಿಗಳನ್ನ ಪಡ್ಕೋತಾನೆ. ರಾಜಪೀಡಾ ವಿಮೋಕ್ಷಂತು ಛತ್ರದೋ ಲಭತೆ ಫಲಂ, ಛತ್ರಿಯನ್ನು ದಾನ ಮಾಡಿದರೆ ರಾಜರ ದುರಾಡಳಿತಗಾರರ ಪೀಡೆಯಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ದಾಸರನ್ನು ದಾನ ಮಾಡುವುದರಿಂದ ಪ್ರಾರಂಭಿಸಿದ ಕಾರ್ಯ ಪೂರ್ಣ ಆಗ್ತದೆ. ಪರಲೋಕದಲ್ಲಿಯೂ ಮತ್ತು ಮುಂದಿನ ಜನ್ಮದಲ್ಲಿಯೂ ದಾಸ ಸಂಪನ್ನನಾಗಿ ಶ್ರೇಷ್ಠವಾದಂತಹ ಜೀವನವನ್ನು ನಡೆಸುವ ಪ್ರಸಂಗ ಬರ್ತದೆ. ಯಾನ, ವಾಹನ ಅಂದ್ರೆ ಅಶ್ವಾದಿಯುಕ್ತವಾದಂತಹ ಗಾಡಿ ಇತ್ಯಾದಿಗಳನ್ನು ದಾನ ಮಾಡಿದ್ರಿಂದ ಮನುಷ್ಯನಿಗೆ ಪಾದರೋಗ ಪರಿಕ್ಲೇಶಾತ್ ಸೋತ್ಸಾಹವಾನ್ ಭವೇತ್. ನಡೀಲಿಕ್ಕೆ ಬರದೇ ಇರುವಂತಹ ಪಾದರೋಗ ಯಾರಿಗಾದ್ರೂ ಬಂದಿದ್ರೆ ಅಂಥವರು ಈ ವಾಹನಗಳನ್ನ ದಾನ ಮಾಡಬೇಕು ಅಂತ ಈಗ ತಿಳ್ಕೊಳ್ಬೇಕು. ಅದರಿಂದ ಪಾದರೋಗಗಳಿಂದ ಮುಕ್ತಿಯನ್ನು ಪಡ್ಕೋತಾರೆ. ಆ ತೀವ್ರತೆಯಿಂದ ಅವರು ಮುಕ್ತರಾಗ್ತಾರೆ. ತನಗೂ ವಾಹನ ಇತ್ಯಾದಿಗಳು ಸಿಗ್ತವೆ. ಯಾರು ನಿವಾಸದ ಮನೆಯನ್ನ ಅಪೇಕ್ಷಿಸ್ತಾರೆ ಅಂಥವರಿಗೆ ಮನೆ ದಾನ ಮಾಡಬೇಕು. ಸೇತು ಕೂಪ ತಟಾಕಾನಾಂ, ಅಣೆಕಟ್ಟುಗಳನ್ನು ಕಟ್ಟುವುದು, ಬಾವಿಗಳನ್ನ ಕೆರೆಗಳನ್ನು ತೋರಿಸುವುದು, ದೀರ್ಘಾಯುಷ್ಯವನ್ನು ಪಡ್ಕೋತಾನೆ ಆ ಮಾಡಿದ ವ್ಯಕ್ತಿ. ವೃಕ್ಷ ಪಂಕ್ತಿಕರಹ, ಇದನ್ನ ಗಮನಿಸಬೇಕು ಈ ಶಬ್ದವನ್ನು. ಇನ್ನು ಕೆಲವು ಕಡೆ ಅದು ವೃಕ್ಷ ಸಂರೋಪಕ ಅಂತ ಶಬ್ದ ಇದೆ. ಶಬ್ದ ಯಾವುದು ಅಂತ ನಾವು ತೀರ್ಮಾನ ಮಾಡೋದು ಕಷ್ಟ. ಆದ್ರೂ ಇಲ್ಲಿ ನಮ್ಮಲ್ಲೆಲ್ಲ ಕೆಲವರು ಸಾಲು ಮರಗಳನ್ನ ತಮ್ಮ ಜೀವಮಾನದಲ್ಲಿ ನೆಟ್ಟು ಸಾಲು ಮರದವರು ಅಂತಾನೆ ತಮ್ಮ ಹೆಸರಿನ ಜೊತೆ ಒಂದು ವಿಶೇಷಣವನ್ನು ಪಡ್ಕೊಂಡಿರ್ತಾರೆ. ಅದನ್ನ ನೀವು ಕೂಡ ನೋಡಿರ್ತೀರಿ. ಸಾಲು ಮರದ ತಿಮ್ಮಕ್ಕ ಮೊದಲಾದವರು. ಅದಕ್ಕೆ ವೃಕ್ಷ ಪಂಕ್ತಿಕರ ಅಂತ ವೈಷ್ಣವ ಪಾಠದಲ್ಲಿದೆ. ವೃಕ್ಷ ಸಂರೋಪಕ ಅಂತ ಹೇಳಿ ಬೇರೆ ಕಡೆ ಇದೆ. ಅದು ಹೇಗಾದ್ರೂ ಆಗಬಹುದು. ದಾರಿಗಳ ಪಕ್ಕದಲ್ಲಿ ಸಾಲು ಮರಗಳನ್ನು ನಡೆಸುವುದು ಅಥವಾ ವೃಕ್ಷಗಳು ಎಲ್ಲೆಲ್ಲಿ ಅಗತ್ಯವೋ ಅಲ್ಲೆಲ್ಲ ಅವುಗಳನ್ನ ನಡೆಸುವುದು, ಇದನ್ನೆಲ್ಲ ಮಾಡಿದ್ರೆ ಅದಕ್ಕೆ ಮರಣಾನಂತರದಲ್ಲಿ ಮಹಾಫಲ ಇದೆ. ಮರಣಾನಂತರದಲ್ಲಿ ಎಲ್ಲ ದುಃಖಗಳನ್ನು ಆತ ಕಳ್ಕೋತಾನೆ. ಸಂತತಿಯನ್ನು, ಶ್ರೇಷ್ಠ ಸಂತತಿಯನ್ನು ಪಡ್ಕೋತಾನೆ. ಔಷಧಾನ ಪ್ರದಾತ, ಯಾರಾದ್ರೂ ಕೆಲವರು ನಿತ್ಯ ಔಷಧಗಳನ್ನು ಸೇವನೆ ಮಾಡುವ ಪ್ರಸಂಗ ಇದೆ. ಅಂಥವರಿಗೆ ಔಷಧಗಳನ್ನ ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಅಂಥವರಿಗೆ ಔಷಧ ದಾನ ಮಾಡಬೇಕು. ತಾನು ವ್ಯಾಧಿರಹಿತ ದೀರ್ಘಾಯುಷ್ಯವನ್ನು ಪಡ್ಕೋತಾರೆ. ನೋಡಿ, ಇದು ಔಷಧ ಬಗ್ಗೆ ದಾನ ಮಾಡೋದನ್ನ ಹಿಂದೆ ಎಲ್ಲೂ ನಾವು ಕೇಳಿರ್ಲಿಲ್ಲ. ಅನುಶಾಸನ ಪರ್ವದಲ್ಲಿ ಹಿಂದೆನೆ ಈ ದಾನ ಧರ್ಮ ಪರ್ವ ಅಂತಾನೆ ಇದಕ್ಕೆ ಹೇಳ್ತಾರೆ. ಹಿಂದೆ ಇದನ್ನ ನಾವು ನೋಡಿದ್ದೇವೆ. ಆದ್ರೆ ಔಷಧ ದಾನ ಮಾಡೋದ್ರ ಬಗ್ಗೆ ಅಲ್ಲೆಲ್ಲಿ ಬಂದಿದ್ದಿಲ್ಲ. ಇಂಥದ್ದು ಒಂದನ್ನು ಮಾಡಬಹುದು ಯೋಗ್ಯರಾದವರಿಗೆ. ನಾವು ರೋಗಗಳ ತೀವ್ರತೆಯಿಂದ ಮುಕ್ತರಾಗ್ತೇವೆ. ನಮಗೆ ಶಕ್ತಿ ಇದ್ದರೆ ಅನಾಥರನ್ನ, ದರಿದ್ರರನ್ನ, ಕುರುಡು ಕುಂಟರನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡು ಪೋಷಿಸಬೇಕು. ಆದ್ರಿಂದ ಎಲ್ಲ ತರದ ಕಷ್ಟಗಳಿಂದ ಮುಕ್ತಿ ಆಗ್ತದೆ. ದೇವಾಲಯ, ಗೋಶಾಲೆ, ಸಭಾಮಂದಿರ ಇತ್ಯಾದಿಗಳನ್ನ ನಿರ್ಮಿಸಬೇಕು. ಅದರಿಂದಲೂ ಶ್ರೇಷ್ಠವಾದಂತಹ ಫಲ ಇದೆ ಮುಂದಿನ ಜನ್ಮದಲ್ಲಿ. ಪ್ರೇತ್ಯಭಾವೇ ಶುಭಾಂ ಜಾತಿಂ ವ್ಯಾಧಿ ಮೋಕ್ಷಂ ತಥೈವಚ.
ಪಾರ್ವತಿ ದೇವಿ ಕೇಳ್ತಾ ಇದ್ದಾಳೆ, ಸತ್ಕರ್ಮಗಳು ಎಷ್ಟು ಕಾಲದಲ್ಲಿ ಫಲ ಕೊಡ್ತವೆ ಅಂತ ಹೇಳ್ತಿ, ಅವು ಬಹಳ ದೀರ್ಘಕಾಲದ ನಂತರ ಕೊಡ್ತಾವೋ ಕೆಲವೇ ಕಾಲದಲ್ಲಿ ಕೊಡ್ತಾವೋ ಅದನ್ನು ಹೇಳು. ಅದಕ್ಕೆ ಶಿವ ಹೇಳ್ತಾ ಇದ್ದಾನೆ, 6 ಗುಣಗಳಿಂದ ಕೂಡಿದಂತಹ ದಾನವನ್ನ ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಸರಿಯಾದ ದೇಶ, ಕಾಲ ಮತ್ತೆ ಉಪಕ್ರಮ, ಹೇಗೆ ದಾನ ಮಾಡಬೇಕು ಅನ್ನುವಂತಹ ಆಲೋಚನೆ, ಮತ್ತೆ ದಾನ ಸ್ವೀಕಾರ ಮಾಡುವ ವ್ಯಕ್ತಿ, ದಾನ ಕೊಡುವ ವ್ಯಕ್ತಿ ಇತ್ಯಾದಿಗಳ ಬಗ್ಗೆ ಅಲ್ಲಿ ಹಿಂದೆ ಬಂದಿತ್ತು 6 ಅಂಗಗಳು ಅಂತ ಹೇಳಿ. ಮತ್ತು ಧ್ಯೇಯ ವಸ್ತು ಅಂತ ಹೀಗೆಲ್ಲ ಬಂದಿತ್ತು. ಅದಕ್ಕನುಸಾರವಾಗಿ ದಾನವನ್ನು ಮಾಡಬೇಕು. ಬುದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲದಕ್ಕೂ ಕೂಡ ಅದು ವರ್ಧಕವೇ. ಮನುಷ್ಯ ಆ ಫಲವನ್ನು ಪಡ್ಕೋತಾನೆ. ಇದಂ ದತ್ತಂ ಇದಂ ಮೇ ಸ್ಯಾತ್ ಇತ್ಯೇವ ಫಲಕಾಂಕ್ಷೆಯ. ಇದೊಂದು ನಾನು ದಾನ ಮಾಡ್ತಾ ಇದ್ದೇನೆ, ಇದನ್ನ ದಾನ ಮಾಡಿದ್ರಿಂದ ನನಗೆ ಇಂಥ ಒಂದು ನಿರ್ದಿಷ್ಟವಾದ ಫಲ ಸಿಗಲಿ ಅಂತ ಅಪೇಕ್ಷೆ ಇಟ್ಕೊಂಡ್ರೆ, ನಾವೇನು ಅಪೇಕ್ಷೆ ಪಟ್ಟಿದ್ದೇವೆ ಅಷ್ಟೇ ಫಲ ಸಿಕ್ಕಿತು, ಅದಕ್ಕಿಂತ ಹೆಚ್ಚಿಂದೇನು ಸಿಗೋದಿಲ್ಲ. ಆದ್ರೆ ಉತ್ತಮರಾದ ಪಾತ್ರರಿಗೆ ಕೊಟ್ರೆ ನಾವು ಅಪೇಕ್ಷೆ ಪಟ್ಟದಕ್ಕಿಂತ ಹೆಚ್ಚು ಸಿಗ್ತದೆ. ಅಪೇಕ್ಷೆ ಪಟ್ಟದಷ್ಟೇ ಸಿಗ್ತದೆ. ಪ್ರತಿಫಲಾಪೇಕ್ಷೆಯಿಂದ ದಾನ ಮಾಡಿದ್ರೆ ಪ್ರತಿಫಲಾಪೇಕ್ಷೆ ಎಷ್ಟಿದೆಯೋ ಅಷ್ಟೇ ಸಿಗ್ತದೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಹೋದ್ರೆ ದೀರ್ಘವಾದಂತಹ ಫಲವೇ ಸಿಗ್ತದೆ. ಉತ್ತಮರಿಗೆ ಕೊಟ್ಟ ದಾನವೇ ಶ್ರೇಷ್ಠ, ಮಧ್ಯಮರಿಗೆ ಕೊಟ್ಟ ದಾನ ಮಧ್ಯಮವಾದದ್ದು ಅಂತ ವರ್ಣನೆ ಮಾಡ್ತಾರೆ. ಮಧ್ಯಮಂ ಫಲಂ ಅಂತ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 128ನೇ ಅಧ್ಯಾಯದ 309 ಶ್ಲೋಕಗಳು ಸಮಾಪ್ತವಾಗಿವೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 236ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 221ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯವಾಗಿದೆ.